ಸೊ ಇದ್ರ ನಡುವೆ ಹೇಳ್ತಾ ಇದ್ರಿ ನೀವು, ಅಂದ್ರೆ ಚಿತ್ರತಂಡ ಸಾಕಷ್ಟು ಶ್ರಮ ವಹಿಸಿ ಮಾಡ್ತಾ ಇರುತ್ತೆ. ರಿಷಬ್ ಶೆಟ್ಟಿ ಆಗಿರ್ಬೋದು, ಎಲ್ಲರೂ ಪ್ರತಿಯೊಬ್ರು ಕೂಡ. ಸೊ ಇದ್ರ ನಡುವೆ ಮತ್ತೊಂದು ವಿಚಾರ, ಯಾಕೆಂತಂದ್ರೆ ಈ ಕ್ವಶನ್ ನಿಮ್ಗೆ ಏನಂತ ಅಂದ್ರೆ, ನೀವು ಆ ಒಂದು ಚಿತ್ರದ ಭಾಗ, ಅದಕ್ಕೆ ನಿಮ್ಗೆ ಕೇಳಿದ್ರೆ ಕ್ಲಾರಿಟಿ ಸಿಗುತ್ತೆ ಅಂತ. ಒಂದು ಸಾಂಗ್ ಟ್ರೋಲ್ ಅದ, ಒಂದು ಫ್ರೇಮ್ ಟ್ರೋಲ್ ಆಯ್ತು, ಅದು ವಾಟರ್ ಕ್ಯಾನ್ ಇಟ್ಟಿರೋದು ಒಂದು. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ಅಂದ್ರೆ ಅಷ್ಟು ಎಲ್ಲಾ ಫ್ರೇಮು ನೋಡಿರ್ತಾರೆ, ಪಕ್ಕಾ ಚೆಕ್ ಮಾಡಿರ್ತಾರೆ, ತಂತ್ರಜ್ಞರಾಗಿರ್ಬೋದು ಪಕ್ಕಾ ಇರ್ತಾರೆ. ಸೊ ಇದು ಎಲ್ಲಿ ಮಿಸ್ ಆಯ್ತು ಅಂತ, ಅಥವಾ ಏನ್ ಹೇಳ್ತೀರಾ? ಸೊ ಏನಾಗುತ್ತೆ ಗೊತ್ತಾ ಸರ್, ಎಂಡ್ ಆಫ್ ದಿ ಡೇ ಎಲ್ಲರೂ ಮನುಷ್ಯರೇ. ಹೌದು. ಸೊ ಎರರ್ಸ್ಗಳು ಆಗೇ ಆಗುತ್ತೆ. ನಾನು ನೋಡಿದ್ದೀನಲ್ಲ, ನೀವು ನೋಡಿದ್ರೆ ಒಂದೊಂದು ಫ್ರೇಮಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ, ಎಷ್ಟೆಷ್ಟು CG ವರ್ಕ್ಸ್ ಇದೆ, ಅದನ್ನು ಅಷ್ಟು ಜನ ನೋಡಿರ್ತಾರೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಎರರ್ ಆಗೇ ಇರುತ್ತೆ ಸರ್. ಯಾರು ಅದನ್ನು ನೋಡಿ ಅಥವಾ ಇಗ್ನರೆನ್ಸ್ ಅಂತ ಖಂಡಿತ ಆಗಿರಲ್ಲ. ಯಾಕಂದರೆ ನಾನು ನೋಡಿದ್ದೀನಿ, ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ ಸಂಪೂರ್ಣ ತಂಡ. ಅದೆಲ್ಲೋ ಒಂದು ಮಿಸ್ಟೇಕ್ ಆದಾಗಿದೆಯಲ್ಲ, ಅದನ್ನೆಲ್ಲ ನಾವು ಇಗ್ನೋರ್ ಮಾಡ್ಬೋದು. ಬಿಕಾಸ್ ಎಂಡ್ ಆಫ್ ದಿ ಡೇ ಎಲ್ಲರೂ ಮನುಷ್ಯರೇ. ಆ್ಯಂಡ್ ಆ ಥರದ್ದು ಹ್ಯೂಮನ್ ಎರರ್ಸ್ ಅಂತ ಇದೇ ಇರುತ್ತೆ. ಸೊ ದೇವರಿಂದನೇ ತಪ್ಪಾಗುತ್ತೆ ಅಂತ, ಇನ್ನು ಮನುಷ್ಯರಿಂದ ಆಗೋದು ದೊಡ್ಡ ವಿಚಾರ ಅಲ್ಲ ಅಂತ. ಕರೆಕ್ಟ್. ಅದೇ ನೀವು ಲಾಜಿಕ್ ಇಲ್ದೇ ಇರೋ ಇದನ್ನೇ ನೋಡ್ತೀವಿ ಅಂತಾರಲ್ಲಿ, ಒಂದು ಫ್ರೇಮ್ ಏನು. ಹೌದು. ಸೊ ಅದು ಹ್ಯೂಮನ್ ಎರರ್ ಯಾವಾಗಲೂ ನಾವು ಎಕ್ಸ್ಕ್ಯೂಸ್ ಮಾಡಲೇಬೇಕು. ಓಕೆ.